Hello everyone, welcome back to our discussion on fourth unit, setting up of a new business enterprise. During this session, we will discuss about a very important topic, that is plant layout. The cost of production would depend to a large extent on the physical arrangement of machines and other production apparatus. ಯಾವುದೇ ಒಂದು ಉದ್ಯಮದಲ್ಲಿ ಅದರ ಉತ್ಪಾದನಾ ವೆಚ್ಚ ಯಾವುದರ ಮೇಲೆ ಅವಲಂಬಿತ ಆಗಿರ್ತದೆ ಅಂತಂದರೆ ನಾವು ಯಾವ ರೀತಿಯಾಗಿ ಭೌತಿಕ ಅರೇಂಜ್ಮೆಂಟ್ಗಳನ್ನ ಈ ಮಷಿನರಿಗೆ ಸಂಬಂಧಪಡುವ ಹಾಗೆ ಮತ್ತು ಅದಕ್ಕೆ ಸಂಬಂಧಪಡ್ತಕ್ಕಂಥ ಇತರ ಪರಿಕರಗಳಿಗೆ ಸಂಬಂಧಪಡುವ ಹಾಗೆ ಮಾಡಿರ್ತೀವಿ, ಅದರ ಮೇಲೆ ಅವಲಂಬಿತ ಆಗಿರ್ತದೆ ಅಂತ ಹೇಳ್ಬೋದು. ಇಫ್ ದ ಅರೇಂಜ್ಮೆಂಟ್ ಆಫ್ ಮಷಿನ್ಸ್ ಆ್ಯಂಡ್ ಅದರ್ ಪ್ರೊಡಕ್ಷನ್ ಅಪಾರ್ಟಸ್ ಆರ್ ಅನ್ಸೈಂಟಿಫಿಕ್, ದೇರ್ ವಿಲ್ ಬಿ ವೇಸ್ಟೇಜ್ ಆಫ್ ಟೈಮ್ ಆ್ಯಂಡ್ ರಿಸೋರ್ಸಸ್ ಆ್ಯಂಡ್ ಹೈಯರ್ ಹ್ಯಾಂಡ್ಲಿಂಗ್ ಆ್ಯಂಡ್ ಮೇಂಟೆನೆನ್ಸ್ ಕಾಸ್ಟ್. ನಾವು ಅವೈಜ್ಞಾನಿಕ ರೀತಿ ಒಳಗೆ ಏನಾದರೂ ಮಷಿನರಿಗಳನ್ನ ಅಥವಾ ಇಕ್ವಿಪ್ಮೆಂಟ್ಸ್ಗಳನ್ನ ಅರೇಂಜ್ ಮಾಡಿದ್ದೀವಿ ಅಂತಂದರೆ ಸಹಜವಾಗಿಯೇ ಸಮಯ ಹಾಗೂ ಸಂಪನ್ಮೂಲ ಅಷ್ಟಲ್ಲದೆ ಆ ಮೇಂಟೆನೆನ್ಸ್ ಮತ್ತು ಹ್ಯಾಂಡ್ಲಿಂಗ್ ಕಾಸ್ಟ್ ಕೂಡ ಹೆಚ್ಚಾಗ್ತದೆ ಅಂತ ಹೇಳ್ಬೋದು. ದೆನ್ ವಾಟ್ ಈಸ್ ದಿಸ್ ಪ್ಲಾಂಟ್ ಲೇಔಟ್? Plant layout means an orderly arrangement of machines, equipments and service facilities in the factory for ensuring smooth and economical production flow. ಸಂಸ್ಥೆಯಲ್ಲಿ ಉತ್ಪಾದನಾ ಫ್ಲೋ ಬಹಳಷ್ಟು ಸ್ಮೂತ್ ಆಗಿ ಮತ್ತು ಮಿತವ್ಯಯವಾಗಿ ಸಾಗಬೇಕಾಗಿತ್ತು ಅಂತಂದರೆ ಮಷಿನ್ಗಳ ಮತ್ತು ಇಕ್ವಿಪ್ಮೆಂಟ್ಗಳ ಅಲ್ಲದೆ ಇತರೆ ಸೌಕರ್ಯಗಳ ವ್ಯವಸ್ಥಿತವಾಗಿ ನಾವು ಆರ್ಡರ್ಲಿ ಅರೇಂಜ್ ಮಾಡಬೇಕು. ಸೊ ಆ ಆರ್ಡರ್ಲಿ ಅರೇಂಜ್ ಮಾಡುವಂಥದ್ದು ಏನಿದೆಯಲ್ಲ ಅದನ್ನು ಪ್ಲಾಂಟ್ ಲೇಔಟ್ ಅಂತ ಕರೀತಾರೆ. It allocates a specific space and sequence of machines in such a way as to minimize overall operating costs and time in production process. ಈ ಪ್ರೊಡಕ್ಷನ್ ಪ್ರೊಸೆಸ್ನೊಳಗೆ ಓವರಾಲ್ ಆಪರೇಟಿಂಗ್ ಕಾಸ್ಟನ್ನು ಮಿನಿಮೈಸ್ ಮಾಡಬೇಕಾದ್ರೆ ಈ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಸ್ಪೇಸನ್ನು ಅಲಾಟ್ ಮಾಡಬೇಕು, ಜೊತೆಗೆ ಮಷಿನ್ಗಳನ್ನ ಸೀಕ್ವೆನ್ಸಲ್ಲಿ ಇಡಬೇಕು. ಅಂದರೆ ಈಗ ಉದಾಹರಣೆಗೆ ಪ್ರೊಸೆಸ್ ಇಂಡಸ್ಟ್ರೀಸ್ ಇತ್ತಂದರೆ ಒಂದಾದ್ಮೇಲೆ ಒಂದು ಪ್ರೊಸೆಸ್ ಇರ್ತವೆ. ಹೇಗೆ ಪ್ರೊಸೆಸ್ ಇರ್ತಾವೋ ಅದೇ ರೀತಿಯಾಗಿ ಅದೇ ಒಂದು ಆರ್ಡರ್ನಲ್ಲಿ ನಾವು ಅವುಗಳನ್ನ ಆ ಸೀಕ್ವೆನ್ಸ್ನಲ್ಲಿ ಇಟ್ಕೊಂತ ಹೋಗಬೇಕಾಗಿರ್ತದೆ. ಹೀಗೆ ಡಿಪೆಂಡ್ ಅಪಾನ್ ದ ನೇಚರ್ ವಿ ಹ್ಯಾವ್ ಟು ಅರೇಂಜ್ ದ ಪ್ಲಾಂಟ್ ಲೇಔಟ್. ಇಟ್ ಎನ್ಶ್ಯೂರ್ಸ್ ಮಿನಿಮಮ್ ಮೂವ್ಮೆಂಟ್ ಆಫ್ ರಾ ಮಟೀರಿಯಲ್ಸ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಹೀಗಾಗಿ ಇದರಿಂದ ಅಂದರೆ ಪ್ಲಾಂಟ್ ಲೇಔಟ್ನಿಂದಾಗಿ ನಾವು ರಾ ಮಟೀರಿಯಲ್ಸ್ಗಳನ್ನು ಕೂಡ ಮತ್ತು ಜೊತೆಗೆ ವರ್ಕ್ ಇನ್ ಪ್ರೋಗ್ರೆಸ್ಗಳನ್ನು ಕೂಡ ಮಿನಿಮಮ್ ಮೂವ್ಮೆಂಟ್ ಮಾಡೋ ಹಾಗೆ ಖಾತ್ರಿಪಡಿಸೋಕ್ಕೆ ಸಾಧ್ಯ ಆಗ್ತದೆ. ದೆನ್ ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ಅ ಪ್ಲಾಂಟ್ ಲೇಔಟ್? ಯಾಕೆ ಈ ಒಂದು ಪ್ಲಾಂಟ್ ಲೇಔಟ್ ಮಾಡಬೇಕು ಅನ್ನೋದನ್ನು ನೋಡಿದಾಗ ಕಂಡುಬರುವಂಥ ಸಾಕಷ್ಟು ಅಂಶಗಳಿವೆ ಇಲ್ಲಿ. ಇಟ್ ಎನ್ಶ್ಯೂರ್ಸ್ ಸ್ಮೂತ್ ಫ್ಲೋ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್. ಉತ್ಪಾದನಾ ಪ್ರಕ್ರಿಯೆ ಬಹಳಷ್ಟು ಸ್ಮೂತ್ ಆಗಿ ಚಲನೆಯಲ್ಲಿ ಇರಬೇಕಾಗಿತ್ತು ಅಂದ್ರೆ ಅದನ್ನು ಖಾತ್ರಿಪಡಿಸ್ಕೊಳ್ಬೇಕಾಗಿತ್ತು ಅಂದರೆ ನಮಗೆ ಪ್ಲಾಂಟ್ ಲೇಔಟ್ ತುಂಬ ಅವಶ್ಯಕ ಅಂತ ಹೇಳ್ಬೋದು. ಟು ಮೇಕ್ ಬೆಸ್ಟ್ ಯೂಸ್ ಆಫ್ ಸ್ಪೇಸ್. ಅನಾವಶ್ಯಕವಾಗಿ ಎಲ್ಲೆಲ್ಲೋ ಸ್ಪೇಸ್ ಸಾಕಷ್ಟು ಖಾಲಿ ಬಿಟ್ಟಿರ್ತೀವಿ, ವೇಸ್ಟ್ ಆಗಿ ಹೋಗುತ್ತದೆ. ಇವತ್ತಿನ ಕಾಸ್ಟ್ಲಿ ಆಗಿರ್ತಕ್ಕಂಥ ಒಂದು ಸೈಟ್ಗಳಿದ್ದಂಥ ಸಂದರ್ಭದಲ್ಲಿ, ಕಾಸ್ಟ್ಲಿ ಆಗಿರ್ತಕ್ಕಂಥ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿರ್ತಕ್ಕ ಸಂದರ್ಭದಲ್ಲಿ ನಾವು ಅನ್ನೆಸೆಸರಿಯಾಗಿ ವೇಸ್ಟ್ ಸ್ಪೇಸನ್ನು ಬಿಡೋದು ಒಳ್ಳೆಯದಲ್ಲ. ಹೀಗಾಗಿ ನಾವು ಬೆಸ್ಟ್ ಯೂಸ್ ಆಫ್ ಸ್ಪೇಸ್ ಮಾಡ್ಕೊಳ್ಬೇಕಾದ್ರೆ ಪ್ಲಾಂಟ್ ಲೇಔಟ್ ಬೇಕು ಅಂತ ಹೇಳ್ಬೋದು. ದೆನ್ ಟು ಆಬ್ಟೈನ್ ಎಕಾನಮಿ ಇನ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಆ್ಯಂಡ್ ಪ್ರಾಡಕ್ಟ್ ಹ್ಯಾಂಡ್ಲಿಂಗ್. ಸೊ ವಸ್ತುಗಳನ್ನ ಮತ್ತು ಸರಕುಗಳನ್ನು ನಾವು ವ್ಯವಸ್ಥಿತವಾಗಿ ಬಹಳಷ್ಟು ಮಿತವ್ಯಯವಾಗಿ ಹ್ಯಾಂಡಲ್ ಮಾಡ್ಕೊಳ್ಬೇಕಾಗಿತ್ತಂದರೆ ಈ ಪ್ಲಾಂಟ್ ಲೇಔಟ್ ಬೇಕಾಗ್ತದೆ. ಟು ಮಿನಿಮೈಸ್ ಮ್ಯಾನುಫ್ಯಾಕ್ಚರಿಂಗ್ ಟೈಮ್. ಸೊ ಇಲ್ಲೊಂದು ಮಷಿನ್ ಮತ್ತೊಂದು ಅರ್ಧ ಕಿಲೋಮೀಟರ್ ಬಿಟ್ಟು ಒಂದು ಮಷಿನ್ ಅಥವಾ ಒಂದಿಷ್ಟು ಭಾಳಷ್ಟು ದೂರದಾಗಿ ನಾವು ಏನಾದರೂ ಮಷಿನ್ಗಳನ್ನ ಸೆಟ್ ಮಾಡಿದ್ದೀವಿ ಅಂತಂದರೆ ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಟೈಮ್ ಕೂಡ ವೇಸ್ಟ್ ಆಗ್ತದೆ ಅಂತ ಹೇಳ್ಬೋದು. ಸೊ ಅದನ್ನು ಮಿನಿಮೈಸ್ ಮಾಡಬೇಕಾದ್ರೆ ಪ್ಲಾಂಟ್ ಲೇಔಟ್ ಬೇಕು. ದೆನ್ ಟು ಇಂಪ್ರೂವ್ ಎಫಿಷಿಯನ್ಸಿ ಇನ್ ಪ್ರೊಡಕ್ಷನ್. ಸೊ ಉತ್ಪಾದನೆಯಲ್ಲಿ ದಕ್ಷತೆ ಕಾಣಬೇಕಾಗಿತ್ತು ಅಂದರೆ ಪ್ಲಾಂಟ್ ಲೇಔಟ್ ಅಗತ್ಯ ಅಂತ ಹೇಳ್ಬೋದು. ಟು ಫೆಸಿಲಿಟೇಟ್ ಸೌಂಡ್ ಪ್ರೊಡಕ್ಷನ್ ಪ್ಲಾನಿಂಗ್ ಆ್ಯಂಡ್ ಶೆಡ್ಯೂಲಿಂಗ್. ಟು ಎನೇಬಲ್ ಇಫೆಕ್ಟಿವ್ ಸೂಪರ್ವಿಷನ್ ಆನ್ ಮೆನ್ ಆ್ಯಂಡ್ ವರ್ಕ್ ಫ್ಲೋ. ಸೊ ನಾವು ಮೇಲ್ವಿಚಾರಣೆ ಮಾಡಬೇಕಾಗಿರ್ತಕ್ಕಂಥವರಿಗೆ ಅನುಕೂಲ ಮಾಡಬೇಕಾದ್ರೆ ಈ ಒಂದು ಪ್ಲಾಂಟ್ ಲೇಔಟ್ ಸರಿಯಾಗಿ ಆಗಬೇಕು. ಟು ಅವಾಯ್ಡ್ ಕಂಜೆಷನ್ ಆ್ಯಂಡ್ ಬಾಟಲ್ ನೆಕ್ಸ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಕೆಲವೊಂದು ಸಂದರ್ಭದಲ್ಲಿ ಬಹಳ ತಿಕ್ಕಾಗಿ ನಾವು ಇಕ್ವಿಪ್ಮೆಂಟ್ಸ್ಗಳನ್ನ ಅರೇಂಜ್ ಮಾಡಿರ್ತೀವಿ, ಅದು ಕೂಡ ಒಳ್ಳೆಯದಲ್ಲ. ಸೊ ಅಲ್ಲಿ ಕಂಜೆಷನ್ ಆಗ್ತದೆ, ಸೊ ಅದರಿಂದ ಆಕ್ಸಿಡೆಂಟ್ಸ್ಗಳಾಗ್ತಿರ್ತವೆ. ಸೊ ವರ್ಕ್ ಇನ್ ಪ್ರೋಗ್ರೆಸ್ ಅಥವಾ ವರ್ಕಿಂಗ್ ಪ್ರೊಸೆಸ್ ಸರಿಯಾಗಿ ಆಗಲ್ಲ. ಸೊ ಇದು ಕೂಡ ಅವಾಯ್ಡ್ ಮಾಡಬೇಕಾದ್ರೆ ನಮಗೆ ಪ್ಲಾಂಟ್ ಲೇಔಟ್ ಬೇಕು ಅಂತ ಹೇಳ್ಬೋದು. ಟು ಮಿನಿಮೈಸ್ ಆಕ್ಸಿಡೆಂಟ್ಸ್, ಇಂಜುರೀಸ್, ಮಿಶಪ್ಸ್ ಆನ್ ದ ಫ್ಲೋರ್. ಸೊ ಸಾಕಷ್ಟು ಸಂದರ್ಭದಲ್ಲಿ
ಇಕ್ವಿಪ್ಮೆಂಟ್ಸ್ಗಳಿಂದ ಆಕ್ಸಿಡೆಂಟ್ಸ್ಗಳಿಗೆ ಆಗಬೇಕಾಗ್ತದೆ, ಸಾಕಷ್ಟು ಇಂಜುರಿಗಳಾಗ್ತವೆ ಹಲವಾರು ಸಂದರ್ಭದಲ್ಲಿ. ಅದಕ್ಕೆ ಕಾರಣ ಏನು ಅಂತಂದರೆ ಅನ್ಸೈಂಟಿಫಿಕ್ ಪ್ಲಾಂಟ್ ಲೇಔಟ್ ಅಂತ ಹೇಳ್ಬೋದು. ದೆನ್ ಟು ಪ್ರೊವೈಡ್ ಅಡೆಕ್ವೇಟ್ ಸ್ಪೇಸ್ ಫಾರ್ ದ ಮೂವ್ಮೆಂಟ್ ಆಫ್ ಎಂಪ್ಲಾಯೀಸ್ ಟು ಅವಾಯ್ಡ್ ಅನ್ನೆಸೆಸರಿ ಚಾರ್ಜಸ್. ಸೊ ನಾವು ಎಂಪ್ಲಾಯೀಸ್ಗಳಿಗೆ ಮೂವ್ಮೆಂಟ್ ಮಾಡೋಕ್ಕೆ ಈ ಕಡೆಯಿಂದ ಆ ಕಡೆ ಸ್ವಲ್ಪ ಅಡ್ಡಾಡೋಕ್ಕೆ ಅವ್ರಿಗೆ ಅಡೆಕ್ವೇಟ್ ಸ್ಪೇಸ್ ಕೂಡ ಬೇಕು ಅಂತ ಹೇಳ್ಬೋದು. ಹೀಗಾಗಿ ಅದಕ್ಕೂ ಕೂಡ ಪ್ಲಾಂಟ್ ಲೇಔಟ್ ಬೇಕಾಗ್ತದೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಫ್ಯೂ ಇಂಪಾರ್ಟೆಂಟ್ ಅಬ್ಜೆಕ್ಟಿವ್ಸ್ ಆಫ್ ಪ್ಲಾಂಟ್ ಲೇಔಟ್. ದೆನ್ ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಆಫ್ ಲೇಔಟ್? ಲೇಔಟ್ ಹೇಗಿರಬೇಕು ಅನ್ನೋದಕ್ಕೆ ಕೆಲವೊಂದು ತತ್ವಗಳನ್ನು ನಾವು ಇಲ್ಲಿ ಅನುಸರಿಸ್ಕೊಳ್ಬೋದು. ಒನ್ ಇಸ್ ಮಟೀರಿಯಲ್ ಹ್ಯಾಂಡ್ಲಿಂಗ್, ನಮ್ಮಲ್ಲಿರುವಂತಹ ಎಲ್ಲ ಮಟೀರಿಯಲ್ಗಳ ಹ್ಯಾಂಡಲ್ ಮಾಡಕ್ಕೆ ಬರೋ ಹಾಗಿರಬೇಕು. ದೆನ್ ಎಫೆಕ್ಟಿವ್ ಯೂಸ್ ಆಫ್ ಸ್ಪೇಸ್, ಸೊ ಅಲ್ಲಿ ಲಭ್ಯ ಇರುವಂತಹ ಎಲ್ಲ ಸ್ಥಳವನ್ನು ಪರಿಣಾಮಕಾರಿಯಾಗಿ ಉಪಯೋಗ ಮಾಡೋಕ್ಕಾಗಿರಬೇಕು. ದೆನ್ ಫ್ಲೆಕ್ಸಿಬಿಲಿಟಿ ಇರಬೇಕು, ಸ್ಪೇಸ್ ಅಲೋಕೇಶನ್ ಆಗಬೇಕು. ಈ ಮಷಿನ್ಗೆ ಈ ಸ್ಪೇಸ್, ಈ ಮಷಿನ್ಗೆ ಈ ಸ್ಪೇಸ್, ಇಲ್ಲಿ ಲೇಬರ್ ಇರಬೇಕು, ಇಲ್ಲಿ ಸೂಪರ್ವಿಷನ್ ಆಗಬೇಕು. ಈ ಥರ ಸ್ಪೇಸ್ ಅಲೋಕೇಶನ್ ಮಾಡಬೇಕಾದ್ರೆ ಈ ಒಂದು ಲೇಔಟ್ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ದೆನ್ ಸರ್ವಿಸ್ ನೀಡ್ಸ್, ಸೊ ಡಿಪೆಂಡ್ ಅಪಾನ್ ದ ಸರ್ವಿಸ್, ಆ ಸರ್ವಿಸ್ಗೆ ಯಾವ ರೀತಿ ಇರ್ತಕ್ಕಂತಹ ಲೇಔಟ್ ಇರಬೇಕು, ಆ ರೀತಿ ಇರ್ತಕ್ಕಂಥ ಅಗತ್ಯ ಪೂರೈಸುವಂತಹದ್ದು ಆಗಬೇಕು. ದೆನ್ ಸ್ಮೂತ್ ಮೂವ್ಮೆಂಟ್ ಆಫ್ ಮೆನ್ ಆ್ಯಂಡ್ ಮಟೀರಿಯಲ್, ಸೊ ಮೆನ್ ಮತ್ತು ಮಟೀರಿಯಲ್ ಸ್ಮೂತ್ ಆಗಿ ಮೂವ್ಮೆಂಟ್ ಆಗಬೇಕು. ದಟ್ ಮೇ ಬಿ ದ ವರ್ಕ್ ಇನ್ ಪ್ರೋಗ್ರೆಸ್ ಇರ್ಬೋದು, ಆರ್ ರಾ ಮೆಟೀರಿಯಲ್ ಇರ್ಬೋದು, ಸೆಮಿ ಫಿನಿಶ್ಡ್ ಗೂಡ್ಸ್ ಇರ್ಬೋದು. ಸೊ ವಾಟ್ ಎವರ್ ಮೇ ಬಿ ಆರ್ ಫಿನಿಶ್ಡ್ ಗೂಡ್ಸ್ ಇರ್ಬೋದು, ಅವ್ರ ಮೂವ್ಮೆಂಟ್ ಸರಿಯಾಗಿ ಆಗಬೇಕಾದ್ರೆ ನಮಗೆ ಲೇಔಟ್ ಬೇಕಾಗುತ್ತೆ. ಜೊತೆಗೆ ಮೆನ್ ಕೂಡ, ಅವನ್ನೆಲ್ಲ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಮಾಡೋರು ಮೆನ್, ಹಾಗಾದ್ರೆ ಮೆನ್ ಮೂವ್ಮೆಂಟ್ ಆಗೋದು ಕೂಡ ಸ್ಮೂತ್ ಆಗಿ ಆಗಬೇಕು. ಹಾಗಾದ್ರೆ ನಮಗೆ ಲೇಔಟ್ ಬೇಕಾಗ್ತದೆ ಅಂತ ಹೇಳ್ಬೋದು. ದೆನ್ ಗುಡ್ ಎನ್ವೈರ್ಮೆಂಟ್ ಅಟ್ ವರ್ಕ್ ಪ್ಲೇಸ್, ಸೊ ಭಾಳಷ್ಟು ಕಂಜೆಷನ್ ಆಗಿತ್ತು ಅಂತಂದ್ರೆ ಅಲ್ಲಿ ಎನ್ವೈರ್ಮೆಂಟ್ ಚೆನ್ನಾಗಿರಲ್ಲ. ಸೊ ಹಾಗಾದ್ರೆ ಆ ಎಂಪ್ಲಾಯೀಸ್ಗಳಿಗೆ ತುಂಬ ಕಿರಿಕಿರಿ ಆಗ್ತದೆ, ಹಾಗಾಗಬಾರ್ದು. ಸೊ ಅದಕ್ಕೆ ಗುಡ್ ಎನ್ವೈರ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಕ್ರಿಯೇಟ್ ಮಾಡಬೇಕು. ದೆನ್ ಎಕಾನಮಿ, ಸೊ ಲೇಔಟ್ನಿಂದ ಇನ್ನೂ ಸಹಜವಾಗಿ ಎಕಾನಮಿಯನ್ನು ಸಾಧಿಸೋಕ್ಕೆ ಸಾಧ್ಯ ಇದೆ. ಯಾಕೆಂದರೆ ವೇಸ್ಟೇಜ್, ಟೈಮ್ ವೇಸ್ಟೇಜ್ ಆಗಂಗಿಲ್ಲ, ಮಟೀರಿಯಲ್ ಹ್ಯಾಂಡ್ಲಿಂಗ್ ವೇಸ್ಟೇಜು ಆಗಂಗಿಲ್ಲ, ದೆನ್ ಸ್ಕ್ರಾಪ್ಸು ಜಾಸ್ತಿ ಆಗಂಗಿಲ್ಲ, ಆಕ್ಸಿಡೆಂಟ್ಸ್ ಆಗಂಗಿಲ್ಲ. ಸಹಜವಾಗಿಯೇ ಇದರಿಂದ ಫ್ಲೋ ವ್ಯವಸ್ಥಿತ ನಡೀತಾ ಇರೋದ್ರಿಂದ ಪ್ರೊಡಕ್ಟಿವಿಟಿ ಚೆನ್ನಾಗಿ ಆಗ್ತದೆ. ಅದರಿಂದ ನಾವು ಪ್ರೊಡಕ್ಟಿವಿಟಿಯನ್ನು ಕೂಡ ವೃದ್ಧಿ ಮಾಡಿಕೊಂಡು ಎಕಾನಮಿಯನ್ನು ಸಾಧಿಸೋಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ದೆನ್ ಮಿನಿಮಮ್ ಇನ್ವೆಸ್ಟ್ಮೆಂಟ್, ಸೊ ಅಧಿಕವಾಗಿರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ನಾವು ವ್ಯವಸ್ಥಿತವಾಗಿ ಪ್ಲಾಂಟ್ ಲೇಔಟ್ ಸೈಂಟಿಫಿಕ್ ಆಗಿ ಮಾಡಿಕೊಂಡ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಕಾಂಪ್ಯಾಕ್ಟ್ನೆಸ್ ಇಸ್ ನೆಸೆಸರಿ, ಸೊ ಲೇಔಟ್ಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿದ್ದು ಕಾಂಪ್ಯಾಕ್ಟ್ನೆಸ್. ಸೊ ಹೀಗೆ ಲೇಔಟ್ ಯಾವ ಥರ ಇರಬೇಕು ಅಂತ ಅನ್ನೋದನ್ನು ನಾವು ಪ್ರಿನ್ಸಿಪಲ್ಗಳ ಮೂಲಕ ನೋಡಿದ್ದೀವಿ. ದೆನ್ ದೇರ್ ಆರ್ 2 ಟೈಪ್ಸ್ ಆಫ್ ಪ್ಲಾಂಟ್ ಲೇಔಟ್. ಪ್ಲಾಂಟ್ ಲೇಔಟ್ನಲ್ಲಿ 2 ವಿಧಗಳಿವೆ. ಒಂದು ಪ್ರೊಸೆಸ್ ಲೇಔಟ್ ಅಂತ, ಮತ್ತು ಪ್ರಾಡಕ್ಟ್ ಲೇಔಟ್ ಅಂತ. ಸೊ ಪ್ರೊಸೆಸ್ ಲೇಔಟ್, ಅಂಡರ್ ದಿಸ್ ಲೇಔಟ್ ಆಲ್ ದ ಮಷಿನ್ಸ್ ಆಫ್ ಸಿಮಿಲರ್ ಫಂಕ್ಷನ್ಸ್ ಆರ್ ಕ್ಲಬ್ಡ್ ಇನ್ ಸೆಪರೇಟ್ ಡಿಪಾರ್ಟ್ಮೆಂಟ್ಸ್. ಈಗ ಪ್ರೊಸೆಸ್ ಲೇಔಟ್ ಹೇಗಿರುತ್ತೆ ಅಂದರೆ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಶುಗರ್ ಇಂಡಸ್ಟ್ರಿ ಇದೆ ಅಂದರೆ ಒಂದು ಕಡೆ ಕ್ರಷಿಂಗ್ ನಡೀತದೆ, ಮತ್ತೊಂದು ಕಡೆ ದಟ್ ಕೆಮಿಕಲ್ ಮಿಕ್ಸಿಂಗ್ ನಡೀತಿರ್ತದೆ, ಮತ್ತೊಂದು ಕಡೆ ಶುಗರ್ ಮ್ಯಾನುಫ್ಯಾಕ್ಚರ್ ಆಗ್ತಿರ್ತದೆ. ಹೀಗೆ ಬೇರೆ ಬೇರೆ ಪ್ರೊಸೆಸ್ಗಳು ಇರ್ತವೆ. ಹಾಗಾದರೆ ಒಂದೊಂದು ಸಿಮಿಲರ್ ಫಂಕ್ಷನ್ ಹೊಂದಿರತಕ್ಕಂಥ ಮಷಿನ್ಗಳನ್ನು ಒಂದೊಂದು ಡಿಪಾರ್ಟ್ಮೆಂಟ್ನಲ್ಲಿ ಸೆಪರೇಟ್ ಆಗಿ ಕ್ಲಬ್ ಮಾಡೋದು, ಹೀಗೆ ಮಾಡತಕ್ಕಂಥ ಪ್ರೊಸೆಸ್ ಲೇಔಟ್ ಅಂತ ಹೇಳ್ಬೋದು. ದೆನ್ ಪ್ರಾಡಕ್ಟ್ ಲೇಔಟ್. On this layout, the machines are arranged in the sequence of various operations required for manufacturing a product. So ನಾವು ಯಾವ ರೀತಿಯಾಗಿರ್ತಕ್ಕಂತಹ ಪ್ರಾಡಕ್ಟ್ ಉತ್ಪಾದನೆ ಮಾಡಿದ್ವಿ ಅಲ್ಲಿ ಅದಕ್ಕೆ ಅರೇಂಜ್ ಅದಕ್ಕೆ ಸೀಕ್ವೆನ್ಸ್ನಲ್ಲಿನೇ ಆ ಸಂಬಂಧಪಡ್ತಕ್ಕಂತಹ ಮಷಿನರಿಗಳನ್ನು ನಾವು ಅರೇಂಜ್ ಮಾಡ್ಕೊಳ್ಬೇಕು. ಅದನ್ನು ಪ್ರಾಡಕ್ಟ್ ಲೇಔಟ್ ಅಂತ ಹೇಳ್ಬೋದು. ದೆನ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ದ ಪ್ಲಾಂಟ್ ಲೇಔಟ್? ಒನ್ ಇಸ್ ನೇಚರ್ ಆಫ್ ಇಂಡಸ್ಟ್ರಿ. ಪ್ಲಾಂಟ್ ಲೇಔಟ್ ಹೇಗಿರಬೇಕು ಅನ್ನೋದು ನಿರ್ಧಾರ ಮಾಡ್ತಕ್ಕಂಥ ಅಂಶಗಳಲ್ಲಿ ನೇಚರ್ ಆಫ್ ಇಂಡಸ್ಟ್ರಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಸೊ ವೆದರ್ ಇಟ್ ಇಸ್ ಎ ಪ್ರೊಸೆಸಿಂಗ್ ಇಂಡಸ್ಟ್ರಿ ಆರ್ synthetic industry or construction industry or manufacturing industry, that is depend upon the nature of industry. We have to arrange the equipments. Then management policies. ಪ್ರತಿಯೊಂದು ಮ್ಯಾನೇಜ್ಮೆಂಟಿಗೆ ಅದರದೇ ಇರತಕ್ಕಂಥ ಪಾಲಿಸಿಗಳು ಇರ್ತವೆ. ಸೊ ಅದರ ಪ್ರಕಾರನೇ ಬಂದಿರ್ತಾರೆ ಅವರು. ಆಲ್ಮೋಸ್ಟ್ ಆಲ್ ದಿ ಗೌರ್ಮೆಂಟ್ ಕಾಲೇಜ್ ಬಿಲ್ಡಿಂಗ್ಸ್ ಆರ್ ಇನ್ ದ ಸೇಮ್ ಸೆಟ್, ಮೀನ್ ದ ಮ್ಯಾನೇಜ್ಮೆಂಟ್ ಪಾಲಿಸೀಸ್ ಲೈಕ್ ದ್ಯಾಟ್. ಸೊ ಅದೇ ಥರ ನಾವು ಪ್ಲಾಂಟ್ ಲೇಔಟ್ನಲ್ಲಿ ಅದರದೇ ಆಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಪಾಲಿಸೀಸ್ ಇರ್ತದೆ, ಹೀಗೆ ಇರಬೇಕು ಅಂತೇಳಿ. ಸೊ ಹಾಗೇನಾದರೆ ಆ ರೀತಿಯಾಗಿರ್ತಕ್ಕಂಥ ಒಂದು ಅರೇಂಜ್ಮೆಂಟನ್ನು ಮಾಡ್ಕೊಳ್ಬೋದು. ದೆನ್ ಮೆಥಡ್ ಆಫ್ ಪ್ರೊಡಕ್ಷನ್. ಸೊ ನಾವು ಯಾವ ಪ್ರೊಡಕ್ಷನ್ ಮೆಥಡ್ ಫಾಲೋ ಮಾಡ್ತಾ ಇದ್ದೀವಿ ಅದು ಕೂಡ ಮುಖ್ಯ ಆಗ್ತದೆ. ದೆನ್ ಟೈಪ್ಸ್ ಆಫ್ ಪ್ರಾಡಕ್ಟ್. ಸೊ ನಾವು ಉತ್ಪಾದನೆ ಮಾಡ್ತಕ್ಕಂತಹ ಉತ್ಪನ್ನಗಳು ವಿಧ ಹೇಗಿವೆ ಅದನ್ನು ಕೂಡ ನಾವು ಗಣನೆಗೆ ತೆಗೆದುಕೊಂಡು ಪ್ಲಾಂಟ್ ಲೇಔಟ್ ಮಾಡಬೇಕಾಗ್ತದೆ. ದೆನ್ ವಾಲ್ಯೂಮ್ ಆಫ್ ಔಟ್ಪುಟ್. ಯಾವ ಪ್ರಮಾಣದಲ್ಲಿ ನಾವು ಉತ್ಪಾದನೆ ಮಾಡಿರ್ತೀವಿ ಅದು ಕೂಡ ಮುಖ್ಯ ಆಗ್ತದೆ. ಮಷಿನ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್. ಯಾವ ವಿಧದ ಮಷಿನರಿಗಳನ್ನು ಇಕ್ವಿಪ್ಮೆಂಟ್ಸ್ಗಳನ್ನು ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಎಷ್ಟು ಮಷಿನ್ ಇಕ್ವಿಪ್ಮೆಂಟ್ಸ್ಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀವಿ, ಸೊ ಯಾವ ಟೆಕ್ನಾಲಜಿ ಇದೆ, ಸೊ ಇವೆಲ್ಲವೂ ಕೂಡ ಪ್ಲಾಂಟ್ ಲೇಔಟಿಗೆ ಮುಖ್ಯ ಆಗ್ತವೆ ಅಂತ ಹೇಳ್ಬೋದು. ದೆನ್ ಮಟೀರಿಯಲ್ಸ್ ಯೂಸ್ಡ್. ಸೊ ನಾವು ಯಾವ ರೀತಿಯಾಗಿರ್ತಕ್ಕಂತಹ ರಾ ಮಟೀರಿಯಲ್ಗಳನ್ನ ಯೂಸ್ ಮಾಡಾಕತ್ತಿದ್ದೀವಿ,
ಭಾಳಷ್ಟು ಮೆಟೀರಿಯಲ್ಗಳ ಅವಶ್ಯಕತೆ ಇರ್ತಿತ್ತು ಅಂತಂದ್ರೆ ಅವಾಗ ಅರೇಂಜ್ಮೆಂಟ್ ಮಾಡುವಂಥ ಒಂದು ಪದ್ಧತಿ ಬೇರೆ ಇರ್ತದೆ. ಕಡಿಮೆ ಮೆಟೀರಿಯಲ್ಗಳ ಅವಶ್ಯಕತೆ ಇರ್ತಿತ್ತು ಅಂತಂದ್ರೆ ರಾ ಮೆಟೀರಿಯಲ್ ಅವಶ್ಯಕತೆ ಇತ್ತು ಅಂದ್ರೆ ಅವಾಗ ನಾವು ಪ್ಲಾಂಟ್ ಲೇಔಟ್ ಬೇರೆ ಇರ್ತದೆ. ದೆನ್ ಮೆನ್ ಆ್ಯಂಡ್ ಮೆಟೀರಿಯಲ್ಸ್ ಫ್ಯಾಕ್ಟರ್ಸ್. ಸೊ ಅದಕ್ಕೆ ಆ ಒಂದು ಪ್ರೊಡಕ್ಷನ್ಗೆ ಬೇಕಾಗಿರ್ತಕ್ಕಂಥ ಮೆನ್ ಮತ್ತು ಮೆಟೀರಿಯಲ್ ಯಾವ ವಿಧದಿದೆ, ಸ್ಕಿಲ್ಡ್, ಸೆಮಿ ಸ್ಕಿಲ್ಡ್, ಪ್ರೊಫೆಷನಲ್ ಆರ್ ದ ಅನ್ಸ್ಕಿಲ್ಡ್. ಸೊ ಹೀಗೆ ದಟ್ ಇಸ್ ಡಿಪೆಂಡ್ ಅಪಾನ್ ದ ಮೆನ್ ಆ್ಯಂಡ್ ಮೆಟೀರಿಯಲ್ ಫ್ಯಾಕ್ಟರ್ಸ್. ಆಲ್ಸೋ ವಿ ಹ್ಯಾವ್ ಟು ಅರೇಂಜ್ ದ ಮಷಿನರೀಸ್. ದೆನ್ ಸರ್ವಿಸ್ ಫೆಸಿಲಿಟೀಸ್. ಸೊ ಸರ್ವಿಸ್ ಫೆಸಿಲಿಟೀಸ್ ಯಾವ ಥರ ಅದು ನೋಡ್ಕೊಳ್ಬೇಕು. ಯಾಕಂದರೆ ನಮಗೆ ವಾಟರ್ ಸಪ್ಲೈ ಒಂದು ಯಾವುದೋ ಒಂದು ಕಡೆ ಒಂದು ಡೈರೆಕ್ಷನಿಂದ ಬಂದಿರ್ತದೆ, ಅಥವಾ ಮತ್ತು ಹಾಗೆಯೇ ಡ್ರೈನೇಜ್ ಫೆಸಿಲಿಟಿ ಒಂದು ಕಡೆ ಇರ್ತದೆ. ಸೊ ದಟ್ ಇಸ್ ನಮಗೆ ಅಗತ್ಯ ಇರತಕ್ಕಂಥ ಎಲ್ಲ ಫೆಸಿಲಿಟೀಸ್ಗಳನ್ನ ನೋಡಿಕೊಂಡು ನಾವು ಪ್ಲಾಂಟ್ ಲೇಔಟ್ ಮಾಡಬೇಕಾಗ್ತದೆ. ಜೊತೆಗೆ ಇವನ್ ರಸ್ತೆ ವ್ಯವಸ್ಥೆ ಆಗಿರ್ಬೋದು, ಅಥವಾ ಮಾರ್ಕೆಟಿಗೆ ನೀರಾಗತಕ್ಕಂತಹ ಒಂದು ವೇ ಇರ್ಬೋದು, ವೇರ್ ಹೌಸಿಂಗಿಗೆ ಸಮೀಪ ಆಗ್ತಕ್ಕಂಥದ್ದು ಇರ್ಬೋದು. ಇವೆಲ್ಲ ಪಾಯಿಂಟ್ಸನ್ನು ಫೆಸಿಲಿಟೀಸ್ಗಳಂತೇಳಿ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕಾಗ್ತದೆ. ದೆನ್ ಬಿಲ್ಡಿಂಗ್. ದ ಬಿಲ್ಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ವಿಚ್ ಇನ್ಫ್ಲುಯೆನ್ಸ್ ಆನ್ ದ ಪ್ಲಾಂಟ್ ಲೇಔಟ್. ಸೊ ಕಟ್ಟಡ ಯಾವ ಥರ ಇದೆ, ದೊಡ್ಡ ಪ್ರಮಾಣದಲ್ಲಿ ಇದೆಯೋ, ಸಣ್ಣ ಪ್ರಮಾಣದಲ್ಲಿ ಇದೆಯೋ, ಮಲ್ಟಿ ಸ್ಟೋರೇಡ್ ಇದೆಯೋ, ಸಿಂಗಲ್ ಸ್ಟೋರೇಡ್ ಇದೆಯೋ, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ದಟ್ ಬಿಲ್ಡಿಂಗ್ ಸ್ಟ್ರಕ್ಚರ್ಗಳನ್ನ ನಾವು ನೋಡ್ತೀವಿ. ಸೊ ಹೀಗಾಗಿ ಆ ಬಿಲ್ಡಿಂಗ್ ಈಸ್ ಆಲ್ಸೋ ಇನ್ಫ್ಲುಯೆನ್ಸಿಂಗ್ ವೆರಿ ಮಚ್ ಆನ್ ದ plant layout. Likewise, we have to discuss about the procedure of a plant layout. Plant layout ಹೇಗೆ ಮಾಡಬೇಕು, ಅದಕ್ಕೇನು ಪ್ರಕ್ರಿಯೆ ಇದೆ ಅನ್ನೋದು ನೋಡೋಣ. ಪ್ಲಾಂಟ್ ಲೇಔಟ್ ಇಸ್ ಪ್ಲಾನ್ಡ್ ಅಂಡ್ ಎಕ್ಸಿಕ್ಯೂಟೆಡ್ ಬೈ ಅ ಟೀಮ್ ಆಫ್ ಇಂಡಸ್ಟ್ರಿಯಲ್ ಇಂಜಿನಿಯರ್ಸ್. ಒಬ್ಬ ಎಂಟರ್ಪ್ರಿನರ್ ತಾನಾಗಿನೇ ಈ ಡಿಸಿಷನ್ ತಗೊಂಡಿಲ್ಲ, ಇದಕ್ಕೆ ಬೇಕಾದಂಥ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟ್ಸ್ಗಳನ್ನ, ಇಂಜಿನಿಯರ್ಸ್ಗಳನ್ನ ಒಂದು ಟೀಮ್ ಕಡೆ ಹೋಗಿ ಅವ್ರ ಕಡೆ ಪ್ಲ್ಯಾನನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬಹುದು ಅನ್ನೋದನ್ನು ಡಿಸ್ಕಷನ್ ಮಾಡಿಕೊಂಡು ಆನಂತರ ತಾನು ಸ್ಟೆಪ್ಗಳನ್ನು ತಗೊಳ್ಬೇಕಾಗ್ತದೆ. ಹಾಗಾದರೆ ಈ ಪ್ಲಾಂಟ್ ಲೇಔಟ್ನಲ್ಲಿ ಮೊದಲು ಮಾಡಬೇಕಾಗಿದೆ ಏನು ಅಂತಂದ್ರೆ ಡಿಫೈನ್ ದ ಆಬ್ಜೆಕ್ಟಿವ್ಸ್ ಟು ಬಿ ಸರ್ವ್ಡ್. ನಮ್ಮ ಈ ಪ್ಲಾಂಟ್ ಲೇಔಟ್ನ ಉದ್ದೇಶ ಏನಿದೆ ಅದನ್ನು ಮೊದಲು ಡಿಫೈನ್ ಮಾಡಬೇಕು. ದೆನ್ ಕಲೆಕ್ಟ್ ದ ಡೇಟಾ ರಿಲೇಟಿಂಗ್ ಟು ದ ನೇಚರ್ ಆಫ್ ಇಂಡಸ್ಟ್ರಿ. ನಮ್ಮ ಉದ್ಯಮದ ಸ್ವರೂಪ ಹೇಗಿದೆ ಅದಕ್ಕೆ ಸಂಬಂಧಪಡ್ತಕ್ಕಂತಹ ಮಾಹಿತಿಗಳನ್ನ ಕಲೆ ಹಾಕಬೇಕು. ದೆನ್ ಅಲ್ಲಿ ಟೈಪ್ ಆಫ್ ಪ್ರೊಡಕ್ಷನ್ ಹೇಗಿದೆ, ನೇಚರ್ ಆಫ್ ಪ್ರಾಡಕ್ಟ್ ಯಾವ ಥರ ಇದೆ, ನೇಚರ್ ಆಫ್ ಆಪರೇಷನ್ಸ್ ಹೆಂಗಿದೆ, ದೇರ್ ಸೀಕ್ವೆನ್ಸ್ ಯಾವ ಥರ ಇದೆ, ದೆನ್ ಟೂಲಿಂಗ್ ಆ್ಯಂಡ್ ಇಕ್ವಿಪ್ಮೆಂಟ್ ರಿಕ್ವೈರ್ಡ್ ಯಾವ ಥರ ಇದಾವೆ, ಪ್ರೊಸೆಸ್ ಟೈಮ್ ಎಷ್ಟು ಬೇಕಾಗ್ತದೆ, ಹೀಗೆ ಹಲವಾರು ಇನ್ಫಾರ್ಮೇಷನ್ಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕಾಗ್ತದೆ. ಅವಾಗ ಅದನ್ನು ಡಿಪೆಂಡ್ ಆಗಿಟ್ಕೊಂಡು ಥರ್ಡ್ ಸ್ಟೆಪ್ನಲ್ಲಿ ನಾವು ಪ್ರಿಪ್ರೇಷನ್ ಆಫ್ ಆಪರೇಷನ್ ಪ್ರೊಸೆಸ್ ಚಾರ್ಟ್ ಮಾಡ್ತೀವಿ. ಅಂದರೆ ಆಪರೇಷನ್ ಪ್ರೊಸೆಸ್ ಹೇಗಾಗ್ತದೆ ಅನ್ನೋ ಒಂದು ಚಾರ್ಟ್ ಮಾಡಬೇಕು, ಫ್ಲೋ ಚಾರ್ಟ್ ರೆಡಿ ಮಾಡಬೇಕು. ಸೊ ದಟ್ ಇಸ್ ಅ ಫ್ಲೋ ಚಾರ್ಟ್, ಲೊಕೇಶನ್ ಆಫ್ ಸರ್ವಿಸ್ ಪಾಯಿಂಟ್ಸ್, ಪ್ರೊವಿಷನ್ ಆಫ್ ಗ್ಯಾಂಗ್ವೇಸ್, ಸ್ಟೋರೇಜ್ ಪಾಯಿಂಟ್ಸ್, ಇವೆಲ್ಲವೂ ಕೂಡ ಗಣನೆಗೆ ತೆಗೆದುಕೊಂಡು, ಅಂದರೆ ನಮಗೆ ಸರ್ವಿಸ್ ಪಾಯಿಂಟ್ಸ್ ಎಲ್ಲಿರಬೇಕು, ಪ್ರೊವಿಷನ್ ಆಫ್ ಗ್ಯಾಂಗ್ವೇಸ್ ಎಲ್ಲಿರಬೇಕು, ದೆನ್ ಸ್ಟೋರೇಜ್ ಎಲ್ಲಿರಬೇಕು. ಸೊ ಇವನ್ನೆಲ್ಲ ನಾವು ನೋಡಿಕೊಂಡು, ಅಂದರೆ ರಾ ಮೆಟೀರಿಯಲ್ ಎಲ್ಲಿಗೆ ತಂದು ಇಡಬೇಕು, ಫಿನಿಶ್ಡ್ ಗುಡ್ಸ್ ಯಾವ ಕಡೆ ಒಯ್ಯಬೇಕು, ಇವೆಲ್ಲ ನಾವು ಕನ್ಸಿಡರೇಬಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಡುವ ಹಾಗೆ ಒಂದು ಪ್ರೊಸೆಸ್ ಚಾರ್ಟನ್ನು ರೆಡಿ ಮಾಡಬೇಕಾಗ್ತದೆ. ದೆನ್ ಆಫ್ಟರ್ ಪ್ರಿಪೇರಿಂಗ್ ದ ಆಪರೇಷನಲ್ ಪ್ರೊಸೆಸ್ ಚಾರ್ಟ್ ವಿ ಹ್ಯಾವ್ ಟು ಡ್ರಾ ಆಫ್ ಆಲ್ಟರ್ನೇಟಿವ್ ಲೇಔಟ್ ಪ್ಲಾನ್. ಸೊ ಒಂದೇ ಪ್ಲಾನ್ ತೊಗೊಳಂಗಿಲ್ಲ ಲೇಔಟ್ಗೆ, 2-3 ಈ ಥರ ಒಂದಿಷ್ಟು ಎಕ್ಸ್ಟ್ರಾನೇ ಆಲ್ಟರ್ನೇಟಿವ್ಸನ್ನು ನಾವು ಡ್ರಾ ಮಾಡಬೇಕಾಗ್ತದೆ. ಯಾಕಂದರೆ ಯಾವುದಾದ್ರೂ ಒಂದು ಫೈನಲ್ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ. ಅಂದರೆ ಬೆಸ್ಟ್ ಯಾವ್ದು ಇರ್ತದಲ್ಲ ಆ ಒಂದು ಪ್ಲಾಂಟ್ ಲೇಔಟ್ ಸ್ಟ್ರಕ್ಚರ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಡ್ರಾ ಆಫ್ ಆಲ್ಟರ್ನೇಟಿವ್ ಲೇಔಟ್ ಪ್ಲಾನ್ಸ್. ದೆನ್ ಇದನ್ನು ಆಲ್ಟರ್ನೇಟಿವ್ಗಳಾದಮೇಲೆ ಡಿಸ್ಕಷನ್ ವಿತ್ ಎಕ್ಸ್ಪರ್ಟ್ಸ್. ಸೊ ಎಲ್ಲ ಆಲ್ಟರ್ನೇಟಿವ್ಗಳು ತಗೋದು ಕೆಲವೊಂದಿಷ್ಟು ಎಕ್ಸ್ಪರ್ಟ್ಗಳ ಕಡೆ ಹೋಗಿ ಭೇಟಿಯಾಗಿ ಡಿಸ್ಕಷನ್ ಮಾಡೋದು, ಯಾವುದು ಸೂಕ್ತ ಆಗ್ತೈತೆ ಅಂತ ನೋಡ್ಕೊಳ್ಳೋಕ್ಕೆ. ದೆನ್ ಪ್ರಿಪ್ರೇಷನ್ ಆಫ್ ಮಾಸ್ಟರ್ ಲೇಔಟ್. ಸೊ ಎಲ್ಲ ಎಕ್ಸ್ಪರ್ಟ್ಗಳ ಡಿಸ್ಕಷನ್ ಆದಮೇಲೆ ಅವರ ಸಜೆಷನ್ಗಳನ್ನು ತೆಗೆದುಕೊಂಡು, ಅವರ ಗೈಡ್ಲೈನ್ಸ್ಗಳನ್ನು ತೆಗೆದುಕೊಂಡು ನಾವು ಮಾಸ್ಟರ್ ಲೇಔಟನ್ನು ಪ್ರಿಪೇರ್ ಮಾಡೋದು. ದಟ್ ಇಸ್ ಸೀಕ್ವೆನ್ಷಿಯಲ್ ಅರೇಂಜ್ಮೆಂಟ್ ಆಫ್ ಮಷೀನ್ಸ್, ಇಕ್ವಿಪ್ಮೆಂಟ್, ಸರ್ವಿಸಸ್, ಎಲೆಕ್ಟ್ರಿಕ್ ಪಾಯಿಂಟ್ಸ್, ವಾಟರ್ ಪೈಪ್ಸ್, ಕಂಪ್ರೆಸ್ಡ್ ಏರ್ ಸಿಸ್ಟಮ್, ಜನರಲ್ ಯುಟಿಲಿಟಿ ಪಾಯಿಂಟ್ಸ್, ಕನ್ವೇಯರ್ಸ್, ಗ್ಯಾಂಗ್ವೇಸ್, ವರ್ಕ್ ಫರ್ನಿಚರ್ ಎಕ್ಸೆಟ್ರಾ, ಇವೆಲ್ಲ ಗಣನೆಗೆ ತೆಗೆದುಕೊಂಡು ನಾವು ಒಂದು ಮಾಸ್ಟರ್ ಲೇಔಟ್ ರೆಡಿ ಮಾಡಬೇಕು. ರೈಟ್. ದೆನ್ ಆಫ್ಟರ್ ದಟ್ ವಿ ಹ್ಯಾವ್ ಟು ಡ್ರಾ ಅಪ್ ಅ ಗ್ಯಾಂಗ್ ಚಾರ್ಟ್ ಆಮೇಲೆ ತಯಾರು ಮಾಡೋದು, ಶೋಯಿಂಗ್ ಆಕ್ಟಿವಿಟೀಸ್ ಆ್ಯಂಡ್ ದ ಟೈಮಿಂಗ್ ಸೊ ಆಸ್ ಟು ಎನ್ಶೋರ್ ದಟ್ ದ ಪ್ರಾಪರ್ ಸೀಕ್ವೆನ್ಸ್ ಇಸ್ ಮೇಂಟೈನ್ಡ್. ಸೊ ಈ ಗ್ಯಾಂಗ್ ಚಾರ್ಟ್ ಮೂಲಕ ಏನಾಗ್ತದೆ ಅಂದ್ರೆ ಯಾವ ಎಂಪ್ಲಾಯೀಸ್ ಯಾವ ರೀತಿಯಾಗಿರ್ತಕ್ಕಂಥ ಆಕ್ಟಿವಿಟೀಸ್ ಮಾಡ್ತಿರ್ತಾರೆ, ಯಾವ ಟೈಮ್ ಮಾಡ್ತಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಾಪರ್ ಸೀಕ್ವೆನ್ಸ್ ಅನ್ನು ಮೇಂಟೈನ್ ಮಾಡೋಕೆ ಈ ಒಂದು ಗ್ಯಾಂಗ್ ಚಾರ್ಟ್ ಅನ್ನು ಡ್ರಾ ಮಾಡಬೇಕಾಗ್ತದೆ. ದೆನ್ ಅಡಾಪ್ಷನ್ ಆಫ್ ಅ ಫೈನಲ್ ಬ್ಲೂ ಪ್ರಿಂಟ್ ಆ್ಯಂಡ್ ಟ್ರಯಲ್ ಟೆಸ್ಟಿಂಗ್. ಕೊನೆಗೆ ಒಂದು ಫೈನಲ್ ಬ್ಲೂ ಪ್ರಿಂಟ್ ಅನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ಮತ್ತು ಟ್ರಯಲ್ ಟೆಸ್ಟಿಂಗ್ ಮಾಡೋದು. ಸೊ ಒಂದ್ಸಲ ಟ್ರಯಲ್ ಮಾಡೋದು, ಆಮೇಲೆ ನಾವು ಆ ಒಂದು ಪ್ಲಾಂಟ್ ಲೇಔಟ್ ಅನ್ನು ಸ್ಟ್ರಕ್ಚರ್ ಹಾಕೊಳ್ಳೋದು. ದೆನ್ ಥ್ರೂಔಟ್ ದಿಸ್ ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ meaning of plant layout, objectives of plant layout, principles of plant layout, factors influencing plant layout, and procedure of a plant layout. So these are my references. You can go through these things. Thank you.